ಪ್ರಿಯ ವೀಕ್ಷಕರೇ, ವಿಜಯ ವಿಶ್ವವಾಣಿಗೆ ಸ್ವಾಗತ. ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಅಂಡು ಸುಡ್ತಿದ್ರು ಕೂಡ ಸರ್ಕಾರ ಮೀಸೆ ತಿರುವುದನ್ನು ಮಾತ್ರ ಬಿಟ್ಟಿಲ್ಲ ನೋಡಿ. ಅನ್ನಭಾಗ್ಯ ಹೋಗಿ ಇದೀಗ ಇಂದಿರಾ ಕಿಟ್ ಬಂದಿದೆ. ಯುವ ನಿಧಿ ಅದು ಯಾರ್ಯಾರಿಗೆ ತಲುಪ್ತಿದೆಯೋ ದೇವರಿಗೆ ಗೊತ್ತು. ಇನ್ನು ಗೃಹ ಜ್ಯೋತಿ ಕಥೆಯು ಅಷ್ಟಕ್ಕಷ್ಟೇ. ಗೃಹಲಕ್ಷ್ಮಿಯರಂತೂ ಕ್ಯಾಕರಿಸಿ ಉಗಿತಾ ಇದ್ದಾರೆ. 2,000 ರೂಪಾಯಿ ಯಾವಾಗ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಂದಾಗಲಷ್ಟೇ ಗ್ಯಾರಂಟಿ. ಅದಕ್ಕೊಂದು ಟೈಮೇ ಇಲ್ಲ. ಇನ್ನು ಶಕ್ತಿ ಯೋಜನೆ, ಇದರ ಬಗ್ಗೆ ಕೇಳಲೇಬೇಡಿ. ಒಂದು ಕಡೆ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ತಿರುವಂಥ ಈ ಯೋಜನೆ ಸಾಲದಲ್ಲೂ ಕೂಡ ರೆಕಾರ್ಡ್ ಮಾಡ್ತಿದೆ. ಇತ್ತೀಚೆಗೆ ಮತ್ತೊಂದು ವರ್ಲ್ಡ್ ರೆಕಾರ್ಡ್ ಆಗಿದೆ ಅಂತ ಫೇಕ್ ಸರ್ಟಿಫಿಕೇಟ್ ಅನ್ನು ಹಿಡ್ಕೊಂಡು ಪೋಸ್ಟ್ ಕೊಟ್ಟಿದ್ದಂತಹ ಸಿದ್ದರಾಮಯ್ಯನವರು ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡಿದ್ರು. ಯಾವಾಗ ಇದು ನಕಲಿ ಅಂತ ಗೊತ್ತಾಯ್ತೋ ಪೋಸ್ಟ್ ನ ಡಿಲೀಟ್ ಮಾಡಿ ತೆಪ್ಪಗಾಗಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಸಾಹೇಬ್ರಂತೂ ಹೊರಗೆ ನಗ್ತಿದ್ರು ಕೂಡ ಒಳಗೊಳಗೆ ಯಾಕಾದ್ರೂ ಸಾರಿಗೆ ಖಾತೆ ತೆಗೆದುಕೊಂಡೋ ಅಂತ ಬೇಚಾಡ್ತಿರಬಹುದು. ಒಂದ್ ಕಡೆ ಶಕ್ತಿ ಯೋಜನೆಯಿಂದ ಭಯಂಕರವಾಗಿ ಲಾಭವಾಗ್ತಿದೆ ಅಂತಾನೆ ಮತ್ತೊಂದು ಕಡೆ 2,000 ಕೋಟಿಗೂ ಅಧಿಕ ಸಾಲಕ್ಕೆ ಕೈ ಚಾಚಿಕೊಂಡು ನಿಂತಿದೆ. ನೌಕರರಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲದಂತಾಗಿದೆ. ಸಾರಿಗೆ ನೌಕರರು 38 ತಿಂಗಳ ಬಾಕಿ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ ಆಗಸ್ಟ್ನಲ್ಲಿ ಸಾರಿಗೆ ನೌಕರರು ಉಪವಾಸ ಸತ್ಯಾಗ್ರಹ ಮುಷ್ಕರಕ್ಕೆ ಮುಂದಾಗಿದ್ರು. ಆದರೆ ಸರ್ಕಾರದ ಭರವಸೆ ಮತ್ತು ಕರ್ನಾಟಕದ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮುಷ್ಕರವನ್ನ ಕೈಬಿಟ್ಟಿದ್ರು. ಆದರೆ ಸರ್ಕಾರ ಕೊಟ್ಟ ಭರವಸೆಯಂತೆ ಯಾವುದೇ ಬೇಡಿಕೆಗಳು ಈಡೇರಿಸಲಿಲ್ಲ. ಹೀಗಾಗಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮುಷ್ಕರಕ್ಕೆ ಸಜ್ಜಾಗಿದ್ರು. ಸದ್ಯ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರು ಭರವಸೆ ನೀಡಿ ಪತ್ರ ಬರೆದಿರೋದ್ರಿಂದ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಕೆಎಸ್ಆರ್ಟಿಸಿ ನಿಗಮಕ್ಕೆ 623.80 ಕೋಟಿ ರೂಪಾಯಿ, ಬಿಎಂಟಿಸಿ ಸಂಸ್ಥೆಗೆ 589.20 ಕೋಟಿ ರೂಪಾಯಿ, ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ 646 ಕೋಟಿ ರೂಪಾಯಿ ಹಾಗೂ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ 141 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 2,000 ಕೋಟಿ ರೂಪಾಯಿ ಸಾಲ ಎತ್ತುವಳಿಗೆ ಸಾರಿಗೆ ಇಲಾಖೆ ಈಗಾಗಲೇ ಸಜ್ಜಾಗಿದೆ. ಈ ಮೊದಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ಸಾರಿಗೆ ಸಂಸ್ಥೆಗೆ ಶಕ್ತಿ ಯೋಜನೆಯ ಹೊರೆ ನಿಭಾಯಿಸಲು ಇದೀಗ ಸಾರಿಗೆ ನಿಗಮಗಳು ಮತ್ತಷ್ಟು ಸಾಲದ ಕೂಪಕ್ಕೆ ಬೀಳ್ತಾ ಇದೆ. ಭವಿಷ್ಯ ನಿಧಿ, ನಿವೃತ್ತಿ ನೌಕರರ ಉಪಧನ, ರಜೆ ನಗದೀಕರಣ, ಸಿಬ್ಬಂದಿಗಳ ಬಾಕಿ ವೇತನ, ಇಂಧನ ವೆಚ್ಚ, ಸರಬರಾಜು ಬಾಕಿ, ಅಪಘಾತಗಳ ಪರಿಹಾರ ಸೇರಿ ಒಟ್ಟು 6,330 ಕೋಟಿ ರೂಪಾಯಿ ರಸ್ತೆ ಸಾರಿಗೆ ನಿಗಮಗಳ ಮೇಲಿದೆ. ಇದೀಗ ಹೆಚ್ಚುವರಿಯಾಗಿ 2,000 ಕೋಟಿ ರೂಪಾಯಿಗಳನ್ನ ಸಾಲ ಪಡೆದರೆ ಒಟ್ಟು ಸಾಲದ ಪ್ರಮಾಣ 8,330.25 ಕೋಟಿ ರೂಪಾಯಿಗೆ ಏರಿಕೆ ಆಗ್ತಿದೆ. ನಿಗಮಗಳು ಕಳೆದ ಹಲವಾರು ವರ್ಷಗಳಿಂದ ನಷ್ಟವನ್ನ ಅನುಭವಿಸ್ತಾ ಇದೆ. ಆದಾಯ ಕೊರತೆ ಉಂಟಾಗಿದೆ. ನವೆಂಬರ್ 2024 ಅಂತ್ಯದಲ್ಲಿ 4 ನಿಗಮಗಳಲ್ಲಿ ಭವಿಷ್ಯ ನಿಧಿ, ನಿವೃತ್ತಿ ನೌಕರರ ಉಪಧನ, ರಜೆ ನಗದೀಕರಣ, ಸಿಬ್ಬಂದಿಗಳ ಬಾಕಿ, ಇಂಧನ ಸರಬರಾಜುದಾರರ ಬಾಕಿ, ಅಪಘಾತ ಪರಿಹಾರಗಳ ಪ್ರಕರಣಗಳು, ಇತರೆ ಹಾಗೂ ನಿವೃತ್ತರಿಗೆ ಪರಿಷ್ಕೃತ ಉಪಧನ, ರಜೆ ನಗದೀಕರಣ ಬಾಕಿ ಹಾಗೂ ಸಾಲದ ಹೊಣೆಗಾರಿಕೆಗಳು ಸೇರಿದಂತೆ ಒಟ್ಟು 6,330.25 ಕೋಟಿ ರೂಪಾಯಿಗಳ ಹೊಣೆಗಾರಿಕೆ ಬಾಕಿ ಇದೆ. ನಿಗಮಗಳಲ್ಲಿ ಬೇರೆ ಯಾವುದೇ ಸಂಪನ್ಮೂಲಗಳು ಲಭ್ಯವಿಲ್ಲದೆ ಇರೋದ್ರಿಂದ ನವೆಂಬರ್ ಅಂತ್ಯಕ್ಕೆ ಬಾಕಿ ಇರೋ ಎಲ್ಲ ಹೊಣೆಗಾರಿಕೆಯನ್ನ ಸಂಪೂರ್ಣವಾಗಿ ಪಾವತಿ ಮಾಡೋದಕ್ಕೆ ಒಟ್ಟು 5,527.46 ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ. ಮುಖ್ಯವಾಗಿ ಭವಿಷ್ಯ ನಿಧಿ ಬಾಕಿ ಮೊತ್ತ 2,901.53 ಕೋಟಿ ರೂಪಾಯಿ ಹಾಗೂ ಇಂಧನದ ಬಾಕಿ ಮೊತ್ತ 827.37 ಕೋಟಿ ರೂಪಾಯಿ. ಹೀಗೆ ಒಟ್ಟು 3,728.90 ಕೋಟಿ ರೂಪಾಯಿಗಳ ಸಾಲದ ಅವಶ್ಯಕತೆ ಇದೆ. ಹೀಗಾಗಿ ಸರ್ಕಾರದ ಖಾತ್ರಿಯೊಂದಿಗೆ ಒಟ್ಟು 2,000 ಕೋಟಿಯನ್ನ ಮತ್ತೆ ಸಾಲ ಮಾಡ್ತಿದೆ. ಒಟ್ಟಾರೆ ಇತ್ತ ಸಾರಿಗೆ ನೌಕರರಿಗೆ ಬಾಕಿ ವೇತನವೂ ಪಾವತಿ ಆಗ್ತಿಲ್ಲ, ಯಾವುದೇ ಸೌಲಭ್ಯಗಳು ಕೂಡ ಸಿಗ್ತಿಲ್ಲ. ಸಾರಿಗೆ ಇಲಾಖೆ ನೌಕರರಿಗೆ ದೀಪಾವಳಿ ಇಲ್ಲ, ದಿವಾಳಿ ಎದ್ದು ಹೋಗಿದೆ. ನಮಸ್ಕಾರ.